ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಹಬ್ಬ ಇತ್ತು. ಅದಕ್ಕೆ ಒಂದು 8 ಕೆ ಜಿ ಮಟನ್ನು ಮತ್ತು ಒಂದು 4 ಕೆ ಜಿ ಚಿಕನ್ನ ಮಾಡ್ತಾಯಿದ್ವಿ. ಸೊ 8 ಕೆ ಜಿ ಮಟನ್ ಸಾರನ್ನ ಹೇಗೆ ಮಾಡಬೇಕು, ಏನೆಲ್ಲ ಮಸಾಲೆ ಇಟ್ಕೋಬೇಕು ಅಂತ ಸಿಂಪಲ್ಲಾಗಿ ಆದಷ್ಟು ಬೇಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಈಸಿ ರೆಸಿಪೀಸ್ನೆಲ್ಲ ನೀವು ಕಲ್ತ್ಕೋಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೊಡೋ ಲೈಕೇ ನಮಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗೋದು. ಅದಾದಮೇಲೆ ಇದು ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ನಾನಿಲ್ಲಿ 2 ಕಂತೆಯಷ್ಟು ಕೊತ್ತಂಬರಿ, 2 ಕಂತೆಯಷ್ಟು ಪುದೀನ ತೊಗೊಂಡಿದ್ದೀನಿ. ಸುಮಾರು ಒಂದು 1 ಕೆ ಜಿಯಷ್ಟು ಈರುಳ್ಳಿ, ಒಂದು 3 ಟೊಮೆಟೊ ಹಣ್ಣು, ಒಂದು 1/4 ಕೆ ಜಿಯಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ. ಬಣ್ಣಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 100 ಗ್ರಾಮ್ ಹುರ್ಗಡ್ಲೆ, ಒಂದು 4 ಸ್ಪೂನು ಸೋಂಪು, ಲವಂಗ ಒಂದು 10 ಗ್ರಾಮು, ಚಕ್ಕೆ ಒಂದು 10 ಗ್ರಾಮು, ಇವೆಲ್ಲ ನುಣ್ಣಗೆ ರುಬ್ಕೋತಾಯಿನಿ. ಆಮೇಲೆ ಇದ್ರ ಜೊತೆಗೇ ಒಂದು 3 ತೆಂಗಿನಕಾಯಿನ ತುರಿದ್ಬಿಟ್ಟು ಅದನ್ನು ನುಣ್ಣಗೆ ರುಬ್ಕೋತಾಯಿದ್ದೀನಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೊಂದು 200 ಗ್ರಾಮ್ ಅಷ್ಟು 200ರಿಂದ 250 ಗ್ರಾಮ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಗ್ಗರಣೆಗೆ ಹಾಕೋತಾಯಿದ್ದೀನಿ. ಈ ಥರ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಮಟನ್ಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು, ಸೊ ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ, ಆಮೇಲೆ ಇನ್ನೊಂದು ಸತಿ ಹಾಕ್ಕೋಬೋದು. ಸಾಂಬಾರು ಪೌಡ್ರ್ ನಮ್ಮದು ಒಂಚೂರು ಖಾರ ಕಮ್ಮಿ ಅಂದ್ಬಿಟ್ಟು ನಾನು ಒಂದು 3 ಸ್ಪೂನಷ್ಟು ಖಾರ ಪುಡಿ ಹಾಕೋತಾಯಿದ್ದೀನಿ. ಈ ಥರ ಎಣ್ಣೆಯಲ್ಲಿ ಮಟನು ಈ ಥರ ಖಾರ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ಹುರ್ಕೊಳ್ಳೋದ್ರಿಂದ ಮಟನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ. ಇಲ್ಲಿ 8 ಕೆ ಜಿ ಮನೆಯದೇ ವಾತ ಇತ್ತು, ಅದು ಬೇರೆಯವ್ರಿಗೆ ಸ್ವಲ್ಪ ಮಟನ್ ಕೊಟ್ಟು ನಾವೊಂದು 8 ಕೆ ಜಿಯಷ್ಟು ಇಟ್ಕೊಂಡು ಅದನ್ನ ಹಾಕೋತಾಯಿದ್ದೀವಿ. ಕಾಲು, ತಲೆ, ಮಟನು ಎಲ್ಲ ಮಿಕ್ಸಲ್ಲಿ ಹಾಕಿ ಮಾಡೋದ್ರಿಂದ ಸಾರು ಕೂಡ ತುಂಬ ರುಚಿಯಾಗಿರುತ್ತೆ. ಹಳ್ಳಿ ಕಡೆ ನಾವು ಹಬ್ಬಗಳಲ್ಲೆಲ್ಲ ವರ್ಷ ಇದೇ ಥರ ಮಾಡ್ತಾಯಿರ್ತೀವಿ. ಸಾಂಬಾರು ಪೌಡ್ರನ್ನ ನಾನು ಒಂದು ಪಾತ್ರೆಗೆ ನೀರು ಹಾಕಿ ನೆನೆ ಹಾಕಿದ್ದೆ. ಅದನ್ನು ಈಗ ಮಟನಿನ ಜೊತೆಗೆ ಬೆರೆಸ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಅದು ನಾವು ಖಾರ ಪೌಡ್ರ್ ಕಲಸಿರೋದನ್ನ ಹಾಕೋಕ್ಕೂ ಮುಂಚೆನೇ ಈ ಮಟನಲ್ಲಿ ನೀರು ಬಿಟ್ಕೊಳುತ್ತಲ್ಲ, ಅದೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಹುರ್ಕೊಂಡು ಆಮೇಲೆ ಖಾರ ಪೌಡ್ರದ್ದು ನೀರು ಹಾಕ್ಕೊಂಡು ಅದೊಂದು 10 ನಿಮಿಷ ಅದ್ರಲ್ಲಿ ಬಾಡಿಸಾದ್ಮೇಲೆ ನಾವೇನು ಕಾಯಿ ಖಾರ ಎಲ್ಲ ರುಬ್ಕೊಂಡಿದ್ವಲ್ಲ, ಕೊತ್ತಂಬರಿ ಪುದೀನ ಎಲ್ಲನೂ ಅದನ್ನೆಲ್ಲ ಹಾಕ್ಬಿಟ್ಟು ಮಸಾಲೆನ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ಈ ಟೈಮಲ್ಲಿ ಮಟನು ಅರ್ಧದಷ್ಟು ಬೆಂದಿದೆ. 50% ಬೆಂದ ಮೇಲೆ ಹಾಕೋಣ. ಮತ್ತು ಅದೇ ಪಾತ್ರೆಯನ್ನು ತೊಳೆದ್ಬಿಟ್ಟು ಮಸಾಲೆ ಎಲ್ಲ ವಾಪಸ್ ಹಾಕೋತಾಯಿದ್ದೀನಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಇದನ್ನು ಸುಮಾರು ಒಂದು 1 ಅವರು ಬೇಯೋದಕ್ಕೆ ಬಿಟ್ಬಿಡೋಣ. ಮಧ್ಯೆ ತಿರುಗಿಸ್ಕೊತಾ ಇರೋಣ. ಸೊ ಆಲ್ಮೋಸ್ಟು ಬೆಂದಿದೆ. ನಾನು ಆಗಲೇ 1 ಅವರ್ ಆಗೋಗಿತ್ತು ಬೇಯೋಷ್ಟರಲ್ಲಿ ಮಟನ್ನು. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ, ಸಪ್ಪೆ ಇದ್ದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಆಲ್ಮೋಸ್ಟು ಏನೊಂದು 18 ಕೆ ಜಿ ಮಟನ್ ಮರಿ ಅದಿದ್ದಿದ್ದು, ಎಳೆ ಮಟನ್ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ಬೆಂದಿದೆ. 1 ಅವರ್ಗೆಲ್ಲ ಬೆಂದೋಗ್ಬಿಟ್ಟಿದೆ. ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ಸೊ ಇಳಿಸ್ಕೊಳ್ಳೋಣ. ಎಲ್ಲ ನೆಂಟರೆಲ್ಲ ಊಟ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಕೂಡ. ಸೊ ಕೊನೆಯಲ್ಲಿ ಎಲ್ಲ ಹೋದ್ಮೇಲೆ ನಾವು ನೈಟು ತುಂಬ ಲೇಟಾಗೋಯಿತು ಊಟ ಮಾಡಿದಾಗ. ಯಾಕೆಂದರೆ ಗೆಸ್ಟೆಲ್ಲ ಒಬ್ಬೊಬ್ಬರೇ ಬರ್ತಾ ಇರೋ ಟೈಮಲ್ಲಿ ಊಟ ಮಾಡಲಿಕ್ಕೂ ನಮ್ಗೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಎಲ್ಲರಿಗೂ ಊಟಕ್ಕೆ ಬಡಿಸಿ ಕೊನೆಯಲ್ಲಿ ಅವರೆಲ್ಲ ಹೋದ್ಮೇಲೆ ನಾವು ಊಟ ಮಾಡ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿ ಅಡುಗೆ ಬಂದಿತ್ತು. ಹಬ್ಬ ಕೂಡ ತುಂಬ ಚೆನ್ನಾಯಿತು. ನೀವು ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.